ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಾನವ ಅಭಿವೃದ್ಧಿ ಪರಿಷತ್ತು ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವ ಸಾಧಕರಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ 120 ಬಾರಿ ರಕ್ತದಾನವನ್ನು ಮಾಡಿ ಗಿನ್ನೆಸ್ ದಾಖಲೆ ಪುರಸ್ಕೃತರಾದ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಅವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಲ್ಲಿ ಭಾಗಿಯಾದರು. ಅವರ ವಿಶೇಷ ಭಾಷಣಕ್ಕೆ ಇಡೀ ಸಭಾಂಗಣ ಚಪ್ಪಾಳೆ ತಟ್ಟುವ ಮೂಲಕ ಗೌರವ ನೀಡಿದರು. ಇವತ್ತು ರಾಜ್ಯ ಶಾಖೆಯಾಗಿ ಪರಿವರ್ತನೆ ಹೊಂದಿ ಇದಕ್ಕೆ ಮುಖ್ಯ ಕಾರಣ ಇಷ್ಟೇ, ಸಮಾಜದ ಎಲ್ಲ ಕ್ಷೇತ್ರದ ಎಲ್ಲ ವಿವಿಧ ಜನರೂ ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಇರಬೇಕು ಅನ್ನೋದೇ ಮುಖ್ಯ ಉದ್ದೇಶ. ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ರಾಜಕೀಯ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ದೊರೆಯಬೇಕು ಅನ್ನೋವಂಥದ್ದು ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಒಂದು ಬದ್ಧತೆ, ಸಿದ್ಧತೆ ಮತ್ತು ಪ್ರಬುದ್ಧತೆಯನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಮತ್ತು ಇವತ್ತಿನ ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಕೂಡ ಅಭಿನಂದನೆಗಳು. ಪ್ರಶಸ್ತಿಯನ್ನ ಕೊಟ್ಟಾಗ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಯಾವುದೋ ಪೇಪರ್ನಲ್ಲಿ ಫೋಟೋ ಹಾಕಿಸ್ಕೊಡ್ತೀವಿ, ಎಲ್ಲ ನಿಜ. ಆದರೆ ಅವರು ಪ್ರಶಸ್ತಿಯನ್ನ ಕೊಡೋದು ನಿಮ್ಮ ಮೇಲೆ ಬಲವಾದ ನಂಬಿಕೆಯನ್ನು ಇಟ್ಟು ಕೊಟ್ಟಿರ್ತಾರೆ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಾ ಆ ಕ್ಷೇತ್ರದಲ್ಲಿ ಇನ್ನೂ ಮುಂದುವರೆದು ಮುಂದಿನ ಯುವ ಪೀಳಿಗೆಗೆ ಅದು ಮಾದರಿಯಾಗುವ ರೀತಿಯಲ್ಲಿ ತಾವು ಕಾರ್ಯಗಳನ್ನ ನಿರ್ವಹಿಸಲಿ ಅನ್ನೋ ಉದ್ದೇಶದಿಂದ ಅವರು ಅದನ್ನ ನಿಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ನೆನಪಿಟ್ಕೋಬೇಕು. ಯಾಕಂದ್ರೆ ಡೆಲ್ಲಿಯಲ್ಲಿ ನನಗೆ ಇದೇ ಮಾನವ ಹಕ್ಕುಗಳು ಅನ್ನುವಂಥ ಒಂದು ಹ್ಯೂಮನ್ ರೈಟ್ಸ್ನವ್ರ ಒಂದು ಪ್ರಶಸ್ತಿಯನ್ನ ವಿಜ್ಞಾನ ಭವನದಲ್ಲಿ ಕೊಟ್ಟಿದ್ರು, ಮಾನವಾಧಿಕಾರ ಸಮ್ಮಾನ ಅಂತ. ಅಲ್ಲಿ ಬಂದಂಥ ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನು ನಾನು ನೋಡಿದಾಗ 15 ವರ್ಷಗಳ ಹಿಂದೆ ಅವರು ಮಾಡಿದ HIV ಪಾಸಿಟಿವ್ ಅವ್ರಿಗೆ ಮಾಡಿರ್ಬೋದು, ಡಫ್ ಅಂಡ್ ಡಮ್, ಯಾರು ಕಿವುಡ್ರು ಮೂಗರು ಯಾರಿರ್ತಾರೆ ಅವ್ರಿಗಿರ್ಬೋದು, ಫಿಸಿಕಲಿ ಡಿಸೇಬಲ್ಡ್ ಇರ್ಬೋದು, ವಿವಿಧ ಕ್ಷೇತ್ರದಲ್ಲಿ ಅವ್ರು ಮಾಡಿರೋ ಒಂದೊಂದು ಸಾಧನೆಯನ್ನ ನೋಡಿದಾಗ ನಾವು ಮಾಡಿದ್ದೇನು ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾವು ನಮ್ಮದೇ ಆದ ಕ್ಷೇತ್ರದಲ್ಲಿ ಇತರರ ಭಾವನೆಗಳನ್ನು ಅರಿತು ಮಾನವೀಯ ಮೌಲ್ಯಗಳನ್ನುಳ್ಳಂಥ ಸೇವಾ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ತದಾನದ ಬಗ್ಗೆ ಹೇಳಿದ್ರು, ಅದ್ರ ಬಗ್ಗೆ 2 ಮಾತುಗಳನ್ನು ಹೇಳ್ತೀನಿ. ರಕ್ತದಾನದಲ್ಲಿ ನಂದು 126 ಬಾರಿ ರಕ್ತದಾನವನ್ನು ಮಾಡಿ ವಿಶ್ವ ದಾಖಲೆ ಆಗಿದೆ. ಇದು ಗಿನ್ನಿಸ್ ವಿಶ್ವ ದಾಖಲೆ ಮಹಿಳೆಯರಲ್ಲಿ ಮಾತ್ರ. ಪುರುಷರು 350ಕ್ಕೂ ಹೆಚ್ಚು ಮಾಡಿದವರು ಕೂಡ ಇದ್ದಾರೆ. ಆದರೆ ಕೀನ್ಯಾ ದೇಶದಲ್ಲಿ 111 ಬಾರಿ ರಕ್ತದಾನ ಮಾಡಿದ ಒಬ್ಬ ಮಹಿಳೆ ಇದ್ರಂತೆ. ಅವರು ನನಗೆ ಗೂಗಲಲ್ಲಿ ಮೆಸೇಜ್ ಹಾಕಿದ್ರು, ನನ್ನ ದಾಖಲೆಯನ್ನು ನೀವು ಓದಿದ್ದೀರಿ ಅಂತ. ಯಾವ ದಾಖಲೆಯನ್ನು ಮಾಡೋದಕ್ಕೂ ರಕ್ತದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ರಕ್ತದಾನ ಮಾಡೋದಕ್ಕೆ ಸಾಧ್ಯ. ಪ್ರತಿ 4 ತಿಂಗಳಿಗೆ 1 ಸಾರಿ ನಾನು ರಕ್ತದಾನವನ್ನು ಮಾಡ್ತೀನಿ. ಈಗ ನನಗೆ 63 ವರ್ಷ ವಯಸ್ಸು. 66 ಮೇಲೆ ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಇವತ್ತಿಗೂ ನಾನು 4 ತಿಂಗಳಿಗೆ 1 ಸಾರಿ ನಾನು ರಕ್ತದಾನವನ್ನು ಮಾಡ್ತಾ ಬಂದಿದ್ದೀನಿ. ಇದನ್ನ ಹೇಳೋ ಉದ್ದೇಶ ನಾನು ದಾಖಲೆ ಮಾಡಿದ್ದೀನಿ ಅಂತಲ್ಲ, ತಾವು ಕೂಡ ರಕ್ತದಾನವನ್ನ ಮಾಡಿ ಜೀವ ಉಳಿಸಿ. ಯಾಕೆಂದ್ರೆ ರಕ್ತ ಒಂದು ಜೀವ ದ್ರವ್ಯ. ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಅವಘಡ ಆಗಿ ಆಘಾತ ಆಗಿ ರಕ್ತ ಸಿಗದೆ ನಾವು ಪರದಾಟ ಇರುವಾಗ ನಿಜವಾದ ರಕ್ತದ ಬೆಲೆ ನಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆರೋಗ್ಯ ಚೆನ್ನಾಗಿದೆ, ನೀವು ರಕ್ತದಾನ ಮಾಡಿ. ವಯಸ್ಸಾಯಿತು ಅಥವಾ ನಮಗೇನೋ ಸಕ್ಕರೆ ಕಾಯಿಲೆ ಇದೆ, ಥೈರಾಯ್ಡ್ ಇದೆ, ಇನ್ನೇನೋ ಸಮಸ್ಯೆಗಳಿದ್ದಾವೆ ಅಂತಂದ್ರೆ ನಿಮ್ಮ ಮಕ್ಕಳು, ಸೊಸೆಯರು, ಅಳಿಯಂದರು, ಯುವ ಜನಾಂಗಕ್ಕೆಲ್ಲ ನೀವು ಪ್ರೇರೇಪಣೆಯನ್ನ ಕೊಡಿ, ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ. ಆಫ್ ಕೋರ್ಸ್, ಇದು ಕನ್ನಡಿಗರ ನಾಡಿಮಿಡಿತ.